ನಮ್ದೇನಂದರೆ ಕ್ರೆಡಿಟ್ ಕಾರ್ಡು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ಪ್ರಾಪರಾಗಿ ನೀವು ಡೇ ಟು ಡೇ ಖರ್ಚು ಏನು ಮಾಡ್ತಿದ್ದೀರಲ್ಲ ಅದರಲ್ಲಿ ಪರವಾಗಿಲ್ಲ. ಆನ್ ಟೈಮ್ ಪೇಮೆಂಟ್ ಮಾಡ್ತೀರಾ, ಅದು ಪರವಾಗಿಲ್ಲ. ಪ್ರಾಬ್ಲಮ್ ಯಾವಾಗ ಗೊತ್ತಾ? ಐಫೋನ್ ತೊಗೊಳಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೀರಲ್ಲ ಅವಾಗ ಪ್ರಾಬ್ಲಮ್ಮು. ಆಯಿತಾ? ಯಾಕೆ ಪ್ರಾಬ್ಲಮ್ಮು ಅಂದರೆ, ನಿಮ್ಮ ಹತ್ರ ಇಲ್ದಿರೋ ದುಡ್ಡನ್ನ ಸ್ಪೆಂಡ್ ಮಾಡ್ತಿದ್ದೀರ ಅಲ್ಲಿ. ಆಯಿತಾ? ಪ್ಲಸ್ಸು ಅವ್ರು ಏನು ಹೇಳ್ಬಿಡ್ತಾರೆ, ನೋ ಕಾಸ್ಟ್ EMI ಅದು ಇದು ಮಣ್ಣು ಮಸಿ ಅಂತ ಹೇಳ್ಬಿಡ್ತಾರೆ. ಟೆಕ್ನಿಕಲಿ ಪ್ರೊಸೆಸಿಂಗ್ ಚಾರ್ಜ್ ಅಂತ ₹200 ಹೊಡ್ಕೊಂಡಾಯಿತು ಫಸ್ಟು. ಆಯಿತಾ? ನೀವು ಒಂದು ಕ್ರೆಡಿಟ್ ಕಾರ್ಡ್ ನೀವು EMI ಅಥವಾ ನೋ ಕಾಸ್ಟ್ EMI ಉಜ್ಜಿದಾಗ ₹200 ಹೊಡ್ಕೊಂಡು ಆಯ್ತು ಅಲ್ರಿ ಅವರು. ಆಯಿತಾ? ಅಲ್ಲಿ ನಿಮ್ಗವ್ರು ಏನಿಲ್ಲ ಅಂದರೂ ₹200 ನೆಟ್ ಪ್ರಾಫಿಟ್ ಆಯಿತು ಆ ಟ್ರಾನ್ಸಾಕ್ಷನ್ ಮೇಲೆ. ಆಯಿತಾ? ಪ್ಲಸ್ ಅದಾದಮೇಲೆ ನಿಮ್ಮ ಕಡೆಯಿಂದ ಇಷ್ಟು ಉಜ್ಜಲ್ಲ. ಆದರೆ ಕೆಲವೊಂದು ಸರ್ತಿ ನೀವು ನೋಡಿದರೆ ನಮ್ಮದು ಸ್ಪೆಸಿಫಿಕ್ ವೆಂಡರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ವೀಸಾ ಆಯಿತು, ಮಾಸ್ಟರ್ ಕಾರ್ಡ್ ಆಯಿತು, ರೂಪೇ ಆಯಿತು. ಸೊ ನೀವು ಎಲ್ಲಿ ಉಜ್ತಿರಲ್ಲ ಅಲ್ಲಿ ಆ ಗೇಟ್ವೇ ಚಾರ್ಜಸ್ ಅಂತ ತೊಗೋತಾರೆ, 2.5% ಎಲ್ಲ. ಸೊ ಅದು ದುಡ್ಡು ಅವರಿಗೆ ಹೋಗುತ್ತೆ ಬ್ಯಾಂಕಿಗೆ. ಅದು ಡೆಬಿಟ್ ಕಾರ್ಡಿಗೂ ಹೋಗುತ್ತೆ ಬಿಡಿ, ಸೆಕೆಂಡರಿ. ಆದರೆ ಲಾಭ ಹೇಳ್ತಿದ್ದೀನಿ ಒಂದು ಪ್ಲಸ್ ಆಫ್ ಆಲ್ ನೀವು ಮೋಸ್ಟ್ಲಿ ಅವ್ರು ದುಡ್ಡು ಮಾಡ್ಕೊಳ್ಳೋದು ಯಾವುದ್ರ ಮೇಲೆ ಅಂದರೆ, ನೀನು ಐಟಮ್ ತೊಗೊಂಡು ಪೇಮೆಂಟ್ ಮಿಸ್ ಮಾಡ್ತೀಯಲ್ಲ ಅಲ್ಲಿರೋದು ಮೇಜರ್ ದುಡ್ಡು. ಆನ್ ಟೈಮ್ ಕಟ್ಕೊಂಡು ಹೋಗೋರ್ಗೆ ಏನಿಲ್ಲ. ಆದರೆ ನಾನು ನೋಡಿರೋ ಪ್ರಕಾರ 100 ಜನರಲ್ಲಿ 20 ಜನ ಎಂಥವ್ರು ಸಿಗ್ತಾರೆ ಅಂದರೆ ಅದು ನೆಟ್ಟಿಗೆ ಒಂದು ಜೀವನದಲ್ಲೇ ಕಟ್ಟಿರಲ್ಲ ಅವರು. ಆಯಿತಾ? 80 ಜನ ಕಟ್ತಾರೆ, 20 ಜನ ಕಟ್ಟಲ್ಲ. ಎಷ್ಟೋ ಜನ ಪರ್ಸ್ನಲ್ ಲೋನ್ ಥರ ಯೂಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಕಾರ್ಡ್ನ ಹೆಂಗೆ ಯೂಸ್ ಮಾಡಬೇಕು ಅದು ಗೊತ್ತಿಲ್ಲ. ಆಯಿತಾ? ನನ್ನ ಫ್ರೆಂಡ್ಸೇ, ಆಯಿತಾ, ನನ್ನ ಪರ್ಟಿಕ್ಯುಲರ್ ಕ್ಲೋಸ್ ಫ್ರೆಂಡ್ಸೇ ATM ಮಷಿನ್ಗೆ ಹೋಗಿ ಕ್ರೆಡಿಟ್ ಕಾರ್ಡಿಂದ ದುಡ್ಡು ತೆಗೆದಿದ್ದಾರೆ. ಅದು ಜಾಸ್ತಿ ಬೀಳುತ್ತಲ್ಲ ಅವ್ರಿಗೆ. ಅದೇ ಹೇಳ್ತೀನಿ, ಅವ್ನು ತೆಗೆದಿದ್ದು ₹300, ಚಾರ್ಜಸ್ ₹500 ಬಿತ್ತು ಅವ್ನಿಗೆ. ಗೊತ್ತಾ ನಿಮ್ಗೆ? ಯಾರಾದ್ರೂ ಗೊತ್ತಾ ಕ್ರೆಡಿಟ್ ಕಾರ್ಡಿಂದ ದುಡ್ಡು ತೆಗೆದ್ರೆ ಯಾವ ಲೆವೆಲ್ ಬೋಳಿಸ್ತಾರೆ ಗೊತ್ತಾ? ಅವ್ನು ತೆಗೆದಿದ್ದು ₹300, ₹500 ಚಾರ್ಜಸ್ ಬಿತ್ತು ಅವ್ನಿಗೆ. ಸೊ ಇಂಡಿಯಾದಲ್ಲಿ ಕ್ರೆಡಿಟ್ ಕಾರ್ಡ್ ನಾಲೆಜ್ ಎಷ್ಟು ಕಮ್ಮಿ ಇದೆ ಅನ್ಲಿಕ್ಕೆ ಎಕ್ಸಾಂಪಲ್. ಮತ್ತು ಅದನ್ನು ತೊಗೊಳಕ್ಕೆ ಹೆಂಗೆ ಪುಷ್ ಮಾಡ್ತಾರೆ, ನೀವು ಕ್ರೆಡಿಟ್ ಕಾರ್ಡ್ ತೊಗೊಳ್ಳೇಬೇಕು ಅನ್ನೋಕ್ಕೆ ಹೆಂಗೆ ಪುಷ್ ಮಾಡ್ತಾರೆ. ಲೋನ್ ತೊಗೊಳಕ್ಕೆ ಹೋಗಿ, ಒಂದು ಪರ್ಸ್ನಲ್ ಲೋನು, ಏನೋ ಒಂದು ಅವಶ್ಯಕತೆ ಇದೆ, ಪರ್ಸ್ನಲ್ ಲೋನು ಇಲ್ಲ ಹೋಮ್ ಲೋನು, ಕಾರ್ ಲೋನು ತೊಗೊಳಕ್ಕೆ ಹೋಗಿ, ನಿಮ್ಮ ಸಿಬಿಲ್ ಸ್ಕೋರ್ ಏನಿದೆ ಸರ್ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಸಿಬಿಲ್ ಸ್ಕೋರ್ 0 ಇರುತ್ತೆ. ಅಂದರೆ -1 ಬೇಸಿಕಲಿ. ಸೊ ಅದರ ಅರ್ಥ ಏನು, ನಿಮ್ಮ ಹತ್ರ ಕ್ರೆಡಿಟ್ ಹಿಸ್ಟ್ರಿನೇ ಇಲ್ಲ ಅಂತ. ಸೊ ಅವಾಗ ಹೇಳ್ತಾರೆ, ಅದಕ್ಕೆ ರೀಸನ್ಗೆ ಹೇಳ್ತಾರೆ, ಸರ್ ನಿಮ್ಮದು ಕ್ರೆಡಿಟ್ ಹಿಸ್ಟ್ರಿ ಇಲ್ಲ, ಸೊ ನಿಮಗೆ ಒಂದು ಫಿಕ್ಸ್ಡ್ ಅಮೌಂಟ್ ಹೇಳಿಬಿಡ್ತಾರೆ. ನಿಮ್ಮ ಕ್ರೆಡಿಟ್ ನಿಮ್ಮದು 780+ ಇದ್ದರೆ ಸರ್ ಇಷ್ಟಿದೆ ಅಂತ ಹೇಳ್ತಾರೆ, 790 ಇದ್ದರೆ ಇಷ್ಟಿದೆ ಕ್ರೆಡಿಟ್, ನಿಮ್ಮ ಸಿಬಿಲ್ ಸ್ಕೋರ್ ಇಷ್ಟಿದ್ರೆ ಇಷ್ಟಿದೆ ಅಂತ ಹೇಳ್ತಾರೆ. ಆದರೆ ಸರ್ ನಿಮ್ದು ಏನೂ ಇಲ್ಲ, ಸೊ ನಿಮ್ಗೆ ಇಷ್ಟೇ ಪರ್ಸೆಂಟೇಜ್ ಕೊಡೋಕ್ಕಾಗೋದು, ನಾವು ಇದಕ್ಕೆ ಕೆಳಗೆ ಬರೋಕ್ಕಾಗಲ್ಲ ಅಂತ. ಸೊ ಈಗೇನಾಗುತ್ತೆ, ನಿಮ್ಗೆ ಅನಿವಾರ್ಯತೆ ಬಂತು, ಆ %% ಕಮ್ಮಿ ಮಾಡಿಸೋಕ್ಕೋಸ್ಕರ ಹೋಮ್ ಲೋನೆಲ್ಲ %% ಮ್ಯಾಟ್ರ್ ಆಗುತ್ತೆ, ಇಲ್ಲ ಅನ್ನಲ್ಲ. ಸೊ ನೀವು ಕ್ರೆಡಿಟ್ ಕಾರ್ಡ್ ತೊಗೊಳ್ಳೇಬೇಕು, ಈಗಿನ ಪರಿಸ್ಥಿತಿಲಿ ಹಂಗಾಗಿದೆ. ಅದನ್ನು ತೊಗೊಂಡ ಮೇಲೆ ರೆಸ್ಪಾನ್ಸಿಬಲಿ ಯೂಸ್ ಮಾಡೋದಿದೆಯಲ್ಲ, ವೆರಿ ಡಿಫಿಕಲ್ಟ್. ಸ್ಪೆಷಲಿ ಜೆನ್ಜಿ ಹುಡುಗರು ಅಂದರೆ ಯಾರು ಹೇಳಿ ನೋಡೋಣ? ಯಾರು ಈಗ ಜೆನ್ಜಿ ಅಂದ್ರೆ ಇವಾಗ 2010 ಇಂದ 2000 ಮೇಲಿಂದ ಬಂದವರ. ಬೇಸಿಕಲಿ 99 to 2010, 97 to 2010 ಕರೆಕ್ಟ್ ಹೇಳ್ಬೇಕಂದ್ರೆ. ಸೊ 97 to 2010 ಮತ್ತೆ ಯಾರು ಹುಟ್ಟಿದಾರಲ್ಲ ಅವ್ರಿಗೆ ಜೆನ್ಜಿ ಅಂತಾರೆ. ಆಮೇಲೆ ಹುಟ್ಟಿದವ್ರಿಗೆ ಜನ್ ಅಲ್ಫಾ ಅಂತಾರೆ. ಈಗ ಜನ್ ಅಲ್ಫಾನು ಮುಗೀತು, ಈಗ ಈ ವರ್ಷದಿಂದ ಹುಟ್ಟೋ ಜನ್ ಬೀಟಾ. ಆಯ್ತಾ? ನಾವು ಮಿಲೇನಿಯಲ್ಸ್, ಎನಿಥಿಂಗ್ 80 ಮೇಲೆ 97 ತನಕ ಮುಂಚೆ ಹುಟ್ಟಿದಾರಲ್ಲ, ಸಮಥಿಂಗ್ 84 to 97 ಅವ್ರಿಗೆ ಮಿಲೇನಿಯಲ್ಸ್ ಅಂತಾರೆ ಬೇಸಿಕಲಿ. ಯಾಕಂದರೆ ರೀಸನಿಂಗ್ ಏನಂದರೆ, ಜೆನ್ಜಿದವರು ಈಗ ಸ್ಟಾರ್ಟ್ ಆಗಿದೆ, ಮೋಸ್ಟ್ಲಿ ಈಗ ಜಾಬ್ ಹಿಡಿದಿದ್ದಾರೆ, ಈಗ ಟ್ಯಾಕ್ಸ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಇಷ್ಟು ದಿನ ಏನೂ ಇಲ್ಲ. ಆಯಿತಾ? ಸೊ ಕೈ ದುಡ್ಡು ಬರುತ್ತೆ. ಆಮೇಲೆ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ಜಾಬ್ ಸಿಕ್ತು ಅಂದರೆ ಸ್ವಲ್ಪ ಫ್ರೀಡಮ್ ಸಿಕ್ಕಂಗೆ ಆಗುತ್ತೆ. ಕೈಲಿ ದುಡ್ಡು ಬಂತ ಉಳಿಸೋಕ್ಕಿಂತ ಈಗ ಬೇರೆ ಮೆಂಟಾಲಿಟಿ ಹೆಂಗೆ ಮಾಡಿದ್ದಾರೆ ಅಂದರೆ, ಪಾರ್ಟಿ ಲೈಫ್ ಕಲ್ಚರ್ ತುಂಬ ಬೆಳೆಸ್ತಿದ್ದಾರೆ. ಆಯಿತಾ? ನಂದು ಸ್ಯಾಲ್ರಿ ಇರುತ್ತೆ 30,000, ಆದರೆ ನನಗೆ 400cc ಬೈಕು ಬೇಕು, ಐಫೋನು ಬೇಕು, ಹೊರಗಡೆ ಹೋದರೆ ಆ್ಯಂಬಿಯನ್ಸ್ ನೋಡಿ ಪಾರ್ಟಿ ಮಾಡೋಕ್ಕೆ ನೀಟಾಗಿರೋ ಒಂದು ಲಾಂಜು ಬೇಕು, ಎಲ್ಲ ಲಾಂಜ್ ಬಾರ್ಗೆ ಹೋಗ್ತೀನಿ, ಇಲ್ಲ ಪಬ್ಬಿಗೆ ಹೋಗ್ತೀನಿ.
ಸೊ 30,000 ಸ್ಯಾಲ್ರಿದಲ್ಲಿ ಆಗುತ್ತಾ ಅದು? ಆವಾಗ ಬರುತ್ತೆ ಕ್ರೆಡಿಟ್ ಕಾರ್ಡ್. ಆಯ್ತಾ? ನಿಜ. ಹುಚ್ಚು. 30,000 ಇರುತ್ತೆ, ಖರ್ಚು 60,000 ಆಗ್ಬಿಟ್ರು. ಏನು ಮಾಡಬೇಕು? EMI ಕನ್ವರ್ಟ್ ಮಾಡ್ಕೊ. ಆಯಿತಾ? ಇದ್ರ ಜೊತೆಗೆ ಇನ್ನೊಂದು ಕ್ರೆಡಿಟ್ ಕಾರ್ಡ್ ಜೊತೆ ಇನ್ನೊಂದು ದೆವ್ವ ಬಂದು ಕೂತ್ಕೊಂಡಿದೆ, ಬೈ ನೋ ಪೇ ಲೆಟ್ರ್. ಆಯಿತಾ? ಬೈ ನೋ ಪೇ ಲೆಟ್ರ್ ಆ್ಯಪ್ಸ್ಗಳು ಬೇಜಾನ್ ಬಂದಿದ್ದಾವೆ. ಆಯಿತಾ? ನೀವು ತಗೊಳ್ಳಿ ಆಮೇಲೆ ಪೇ ಮಾಡಿ ಅಂತ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಲಾ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ಮೇಲೆ 1 ವರ್ಷದಿಂದ ಕಮ್ಮಿ ಆಗಿದೆ. ಆಯಿತಾ? ಸೊ ಅದಕ್ಕೆ ಒಬ್ಬನು ಹೇಳ್ತಿದ್ದ, ತೋರಿಸ್ತಿದ್ದ ಅವ್ನು ರೀಸೆಂಟಾಗಿ ಒಂದು ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ, ಅಲ್ಲಿ ಜನರದ್ದು ಯಾರು ಹುಚ್ಚರ ಥರ ಖರ್ಚು ಮಾಡಿರ್ತಾರಲ್ಲ ಅವ್ರ ಲೈಫ್ ಸ್ಟೈಲ್ ಯಾಕೆ ಏನಾಗಿದೆ ಅಂತ ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಹೇಳಿದ್ರು ಅವ್ನ ಸ್ಯಾಲ್ರಿ 54,000, ಎಕ್ಸ್ಪೆನ್ಸಸ್ 1.3 lakhs ಪರ್ ಮಂತ್ ಅಂತ. ಅವ್ನು 11 lakh ಲೋನ್ ಆಗಿದೆ ಒಂದು ಆಲ್ರೆಡಿ ಇಲ್ಲಿ ತನಕ. ಯಾಕೆ? ಬರೀ ಲೈಫ್ ಸ್ಟೈಲ್ ಚೇಂಜಸ್ಸಿಂದ. ತುಂಬ ಜನ ಏನು ಅಂದ್ಕೊಂಡ್ಬಿಡ್ತಾರೆ ಗೊತ್ತಾ, ನನ್ನ ಸ್ಯಾಲ್ರಿ ಜಾಸ್ತಿ ಆಯಿತಾ, ನನ್ನ ಲೈಫ್ ಸ್ಟೈಲ್ನು ಅಪ್ಗ್ರೇಡ್ ಮಾಡಬೇಕು ಈಗ. ಅಂದರೆ ನಾನು ನಾರ್ಮಲಿ 1,000 1,500 ಶೂಸ್ ತೊಗೋತಾ ಇದ್ದೆ ಅಂದರೆ ಈಗ ನಾನು 3,000 ಶೂ ತೊಗೋತೀನಿ. ಆಯಿತಾ? ಸೊ ಇದರಿಂದ ಏನಾಗ್ತಿದೆ, ಫಸ್ಟ್ ಆಫ್ ಆಲ್ ಜನ್ಸಿ ಏನಿದಾರಲ್ಲ ಈಗಿನ ಜನರಿಗೆ ಸೇವಿಂಗ್ಸದ ಮಹತ್ವ ಇಲ್ಲ. ಐ ಹ್ಯಾವ್ ಟು ಲಿವ್ ಇನ್ ಟುಡೇ. ಇವತ್ತೇ ನಾನು ಉಳಿಸ್ಬೇಕು, ಇವತ್ತಿನಲ್ಲೇ ನಾನು ಬದುಕ್ತಿದ್ದೀನಿ. ಸೊ ನಾಳೆಗೆ ಸೇವಿಂಗ್ ಮಾಡೋ ಆಲ್ಮೋಸ್ಟ್ ಜನರಿಗೆ ಇಲ್ಲ, ತುಂಬ ಕಮ್ಮಿ ನೋಡಿದೆ ನಾನು ಎಷ್ಟೋ ಜನರಿಗೆ ನೋಡಿದ್ದೀನಿ ಅಂದರೆ ಮಂತ್ ಎಂಡ್ ಬಂದುಬಿಡ್ತಂದ್ರೆ ಪೂರ್ತಿ ಬ್ಯಾಂಕ್ ಬ್ಯಾಲೆನ್ಸ್ ನೆಗೆಟಿವಲ್ಲಿ ನಡೀತಾ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಅವ್ರು ಉಪವಾಸನೆ ಸಾಯ್ತಿದ್ರು. ಹೌದು. ಮತ್ತು ನಮ್ಮ ಜನ್ರೇಷನ್ಗಿಂತ ಈಗಿನ ಜನ್ರೇಷನಲ್ಲಿ ಏನಿದೆ, ಸ್ವಲ್ಪ ಪೇರೆಂಟ್ಸಲ್ಲಿ ಅಪ್ಪ ಅಮ್ಮನ ಕಡೆ ಸ್ವಲ್ಪ ವೆಲ್ತ್ ಜಾಸ್ತಿ ಇದೆ ಕಂಪೇರ್ ಟು ನಮ್ಮ ಜನ್ರೇಷನ್ಗಿಂತ. ಸೊ ಮನೆಗಂತೂ 10 ರೂಪಾಯಿ ಕಳ್ಸಲ್ಲ. ಓಪನ್ ಆಗಿ ಹೇಳ್ತೇನೆ, ಮನೆಗಂತೂ 10 ರೂಪಾಯಿಗೆ ಯಾರೂ ಕಳ್ಸಲ್ಲ. ಸೊ ತಮ್ಮ ಜೀವನ ಅಷ್ಟೇ ನೋಡ್ಕೋಬೇಕು. ಸೊ ಫ್ರೀ ಬಿಟ್ಟಂಗಾಗಿರುತ್ತೆ. ಮತ್ತೀಗ ಟ್ರೆಂಡ್ ಆಗಿಬಿಟ್ಟಿದೆ ಬೈಕದು ಹೇಳಿದ್ನಲ್ಲ 400cc ಯಾಕೆ ಅಂತ. ಒಂದೇ ಕ್ವಶನ್ ಕೇಳ್ತೀನಿ, ಬೆಂಗಳೂರಂಥ ಊರಲ್ಲಿ 400cc ಬೈಕ್ ಯುಟಿಲೈಸೇಷನ್ ಆಗುತ್ತಾ ಎಲ್ರಿಗೂ? ಇಲ್ಲ ಎಲ್ರಿಗೂ ಟೂರಿಂಗ್ ಹೋಗೋ ಹುಚ್ಚಿದೆಯಾ? ಇಲ್ಲ. ಆದರೆ ಅವ್ನು ಫ್ರೆಂಡ್ ತೊಗೊಂಡ ಅಂತ ಇವನು ತೊಗೋತಾನೆ 400cc. 400cc ನಾನು ಕಮ್ಮಿ ಹೇಳ್ತಿದ್ದೀನಿ. ಅದೀಗ ರಾಯಲ್ ಎನ್ಫೀಲ್ಡ್ ಯಾವುದು 550 ಯಾವ್ದು ಬಂದು 650 550 ಬಂದಿದೆಯಲ್ಲ. 450 ಇಲ್ಲ 650. ಅದೇನು ಇದು ರೇಸರ್ ಕೆಫೆ ರೇಸರ್ ಸ್ಟೈಲ್ ಇದೆಯಲ್ಲ 650. ಹ್ಞೂ 650 ನಿಜಾಗ್ಲೂ ಹೇಳ್ಬಿಡು, ಅದು ಎಲ್ರಿಗೂ ಅಫೋರ್ಡ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಅಫೋರ್ಡ್ ಹೋಗ್ಲಿ ಬಿಡಿ, ನಮ್ ಇಂಡಿಯನ್ ರೋಡ್ಸ್ ಅದು ಅಷ್ಟಾದ್ರೂ ಓಡಿಸ್ಬೋದು ಅದನ್ನ. ನಮ್ಗೆ ಈಗಿರೋ ಟ್ರಾಫಿಕ್ಗೂ ಈ ತರ ಕಿತ್ತೋಗಿರೋ ರೋಡ್ಗೂ ಅದನ್ನ ಅಷ್ಟು ಓಡ್ಸಕ್ಕಾದ್ರೂ ಆಗುತ್ತಾ ಅದನ್ನ ತಗೊಂಡು? ಅದ್ರ ಕೆಪಬಿಲಿಟಿ ಟೆಸ್ಟ್ ಮಾಡಕ್ ಆಗುತ್ತಾ ನಾವು ಬೈಕ್ದು? ಇಲ್ವೇ ಇಲ್ಲ. ಹೋಗೋದೇ 100 ಮ್ಯಾಕ್ಸಿಮಮ್. ಅದು ಏನು ಎಕ್ಸ್ಪ್ರೆಸ್ ವೇ ಅಂತ ಹೈವೇಗಳಿದ್ರೆ ಮಾತ್ರ 100 ಮೇಲೆ 100-120 ಹೋಗ್ಬೋದು ಮ್ಯಾಕ್ಸ್. ಇನ್ನೆಲ್ಲಿ ಹೋಗಕ್ಕಾಗುತ್ತೆ ಅಷ್ಟು? ಇನ್ನೊಂದು ಸಿಟಿಗಳಲ್ಲಿ ಅಂತ ಗಾಡಿಗಳು ಓಡ್ಸಕ್ ಆಗಲ್ಲ. ಈ ಬೆಂಗಳೂರು ಹೆವಿ ಹೀಟ್ ಆಗುತ್ತೆ. ಹೆವಿ ಹೀಟ್ ಆಗುತ್ತೆ. ಪ್ಲಸ್ ಅದಿರೋ ವೆಯ್ಟ್ ಗೆ ಟ್ರಾಫಿಕ್ ಅಲ್ಲಿ ಸಂದಿಲ್ ಓಡ್ಸಕ್ಕೂ ಆಗಲ್ಲ, ಓಡ್ಸಕ್ಕೂ ಕಷ್ಟ. ಇಲ್ಲ. ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಈಗಿನ ಜನ್ರೇಷನ್ ಎಲ್ಲ ಏನು ನೋಡ್ತಿದ್ದೀನಿ ಅಂದರೆ 350cc ಕೆಳಗಡೆ ಬೈಕ್ ನೋಡೋದೇ ಇಲ್ಲ. ಆಲ್ಮೋಸ್ಟ್ 80% ಏನಿರ್ತಾರೆ. ಆಯಿತಾ? ಅದರಿಂದ ಒಂದು ಪ್ರಾಬ್ಲಮ್ ಅಂತೂ ಕಾಣ್ತಿದೆ ಎಲ್ಲರ ಹತ್ರನೂ. ಅವ್ರಿಗೆ ಸ್ಯಾಲ್ರಿ ಪ್ರತಿ ವರ್ಷ ಎಷ್ಟು ಇನ್ಕ್ರಿಮೆಂಟ್ ಆಗುತ್ತಲ್ಲ, ಅದ್ರ ತಕ್ಕಂಗೆ ಲೈಫ್ ಸ್ಟೈಲು ಚೇಂಜ್ ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ಕೊತ ಹೋಗ್ತಾರೆ. ಆಯಿತಾ? 20,000 ಇದೊಂದು 30,000 ಆಗುತ್ತೆ ಸ್ಯಾಲ್ರಿ. ಆಯಿತಾ? ಅದನ್ನು ನಾನು ಸೇವಿಂಗ್ಸ್ ಅಂತ ಕನ್ಸಿಡರ್ ಮಾಡಲ್ಲ, ಖರ್ಚು ಮಾಡೋಕ್ಕೆ ಎಕ್ಸ್ಟ್ರಾ ದುಡ್ಡು ಬಂತು ಅಂತ ಕನ್ಸಿಡರ್ ಮಾಡ್ತೀವಿ. ಆಯಿತಾ? ಸೊ ಈಗ ಒಂದೇನು ನಾನಾಗಲೇ ಹೇಳಿದ್ನಲ್ಲ, ಶೂಸ್ ಆಯಿತು, ಬಟ್ಟೆ ಆಯಿತು, ಎಲ್ಲ ಆಯಿತು. ಅದ್ರ ಮೇಲೆ ಏನು ಮಾಡ್ತಾರೆ, ನಮ್ದು ಈಗ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡೋಣ, ಸ್ಪೆಂಡ್ ಮಾಡೋಣ ಅಂತ ಸ್ಟಾರ್ಟ್ ಆಗುತ್ತೆ ಟ್ರೆಂಡ್. ಸೊ ಕನ್ಸಿಡರ್ ಮಾಡಿದರೆ ಅದಕ್ಕೆ ಈಗ ವರ್ಲ್ಡಲ್ಲಿ ರಿಪೋರ್ಟ್ ಏನು ನಡೀತಿದೆ ಅಂದರೆ ಜೆನ್ಸಿ ಆರ್ ದ ಪೂರೆಸ್ಟ್ ಅಂತ ಕನ್ಸಿಡರ್ ಮಾಡಿದರೆ. ಸ್ಯಾಲ್ರಿ ಕಮ್ಮಿ ಇದೆ ಅಂತಲ್ಲ, ಪೂರೆಸ್ಟ್. ಯಾಕೆ ಅಂದರೆ ಅವ್ರ ಸ್ಯಾಲ್ರಿ ಕಮ್ಮಿ ಇಲ್ಲ ಯಾರ್ದು. ಪ್ರಾಬ್ಲಮ್ ಇರೋದೇನೆಂದರೆ ಖರ್ಚು ಜಾಸ್ತಿ, ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಿವ್ ಇದೆ. ಈಗ ನಾವು ಯೋಚನೆ ಮಾಡುವ 10-15 ವರ್ಷ ಹಿಂದೆ ಹೋದರೆ ಬೆಂಗಳೂರಲ್ಲಿ ಇಷ್ಟು ಪಬ್ ಇದ್ವಾ? ಪಬ್ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ನನಗತ್ರ ಐಡಿಯಾನೂ ಇಲ್ಲ ಬಿಡು. ನಾನು ಎಂತ ವೇಸ್ಟ್ ಮನುಷ್ಯ ಅಂದರೆ ನಾನು ಪಿಜ್ಜಾ ಅಂದರೆ ಗೊತ್ತಿರಲಿಲ್ಲ.
ಟ್ವೆಂಟಿ 2013 ಗೊತ್ತಾಗಿದ್ದು ಪಿಜ್ಜಾ ಅಂದರೆ ಏನು ಅಂತ. ನಾನು ಪಿಜ್ಜಾ ನೋಡಿರಲೂ ಇಲ್ಲ, ಆಯಿತಾ. ಸೊ ಈಗ ಬಿಡಿ, ಈಗಂತರೂ ನಾರ್ಮಲ್ ಡಾಮಿನೋಸ್ ಪಿಜ್ಜಾನು ತಿನ್ನಲ್ಲ. ಅದೇನೋ ಸ್ಪೆಷಲ್ ಅವ್ರಿಗೆ ಭಯಂಕರ ಏನೇನೋ ಸ್ಪೆಷಲೈಸ್ ಪಿಜ್ಜಾ ಮಾಡ್ತಾರೆ, ಅಲ್ಲಿಂದ ತರಿಸಿ ತಿಂತಾರೆ. ಓವನ್ ಪಿಜ್ಜಾನೇ ಬೇಕಾದ್ರೆ ವುಡ್ಡದ್ದೇ ಮಾಡ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಟೇಸ್ಟ್ ಏನೋ ಡಿಫ್ರೆನ್ಸ್ ಇರ್ಬೋದು, ಇಲ್ಲ ಅನ್ನಂಗಿಲ್ಲ. ಅದು ಹೋಗಲಿ, ಏನೋ ಕ್ವಾಲಿಟಿ ಚೇಂಜ್ ಆಗಿದೆ ಬಿಡಿ, ಆ್ಯಂಬಿಯನ್ಸ್ ಮಾತು ಬರುತ್ತೆ, ಆಯಿತಾ. ನಾವೆಲ್ಲಾದ್ರೂ ರೆಸ್ಟೋರೆಂಟ್ ಹೊರಗಡೆ ಹೋದರೆ ಫುಡ್ ಚೆನ್ನಾಗಿದೆಯಾ, ಊಟ ಚೆನ್ನಾಗಿದೆಯಾ, ಏನು ತಿಂತಿದ್ವಿ ಅದು ಚೆನ್ನಾಗಿದೆ, ನಮ್ಮ ಕ್ವಶನ್ ಇರ್ತಿತ್ತು ಆ ಟೈಮಲ್ಲಿ. ಈಗಿಂದ ಏನು ಗೊತ್ತಾ, ಆ್ಯಂಬಿಯನ್ಸ್ ಹೆಂಗಿದೆ, ಥೀಮ್ ಏನಿದೆ, ಊಟ ಆಮೇಲೆ. ಅದು ಯಾವ ಅಲ್ಲ ನಾವೆಲ್ಲ ಮುಂಚೆ ನಮ್ ಜನರೇಷನ್ ಎಲ್ಲ 90s ನಾವೆಲ್ಲ ಏನಾದ್ರು ಆಂಬಿಯನ್ಸ್ ತುಂಬಾ ಚೆನ್ನಾಗಿದ್ಬಿಟ್ರೆ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ, ಚೆನ್ನಾಗೂ ಇರಲ್ಲ, ಬಾ ಅಲ್ಲಿ ಇನ್ನೊಂದು ಹೋಟ್ಲ್ ಇದೆ ಅಲ್ಲಿಗೆ ಹೋಗೋಣ, ಅಲ್ಲಿ ಚೆನ್ನಾಗಿರುತ್ತೆ, ಕಡಿಮೆ ಇರುತ್ತೆ. ಈಗ ಉಲ್ಟಾ ಆಗ್ಬಿಟ್ಟಿದೆ. ಯಾರು ಸ್ವಲ್ಪ ಓಲ್ಡೆಸ್ಟ್ ಹೋಟ್ಲ್ ತರ ಕಾಣಿಸ್ಬಿಟ್ರೆ ಇದು ಹಳೆ ಹೋಟ್ಲು, ಇಲ್ಲೇನ್ ಚೆನ್ನಾಗಿರುತ್ತೋ ಬಿಡುತ್ತೋ, ಇದು ಚೆನ್ನಾಗಿದೆ, ಲೈಟ್ ಎಲ್ಲ ಹಾಕೋನೆ ಕಲರ್ ಆಗಿದೆ, ಇಲ್ಲಿ ನೀಟ್ ಆಗಿರುತ್ತೆ. ಉಲ್ಟಾ ಆಗ್ಬಿಟ್ಟಿದೆ ಈಗ. ಅಲ್ಲ ಇನ್ನೊಂದು ಜೆನ್ಸಿ ಅವ್ರದ್ದು ಟ್ರೆಂಡ್ ಏನಾಗಿದೆ ಗೊತ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೋರ್ಸ್ಕೋಬೇಕು. ಅದು ಅದರಿಂದಾನೇ ಈಗ ಅದು ಅಲ್ಲ ಈ ಸ್ನ್ಯಾಪ್ ಚಾಟ್ ಎಕ್ಸಾಂಪಲ್, ಸ್ನ್ಯಾಪ್ ಚಾಟ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಈ ಸಣ್ಣ ಪುಟ್ಟ ಹೋಟ್ಲಿಗೆಲ್ಲ ಹೋಗಲ್ಲ, ಈ ದೊಡ್ಡ ಹೋಟ್ಲಿಗೆ ಹೋಗೋದು, ಸುಮ್ನೆ ಸ್ಟೋರಿ ಹಾಕೋದು, ಸ್ನ್ಯಾಪ್ ಕಳ್ಸೋದು. ಅದ್ ಬಿಟ್ರೆ ಒಂದ್ ದೊಡ್ಡ ಗಾಡಿ ತಗೊಳ್ಳೋದು, ಸುಮ್ನೆ ಫೋಟೋ ತಗೊಳ್ಳೋದು, ಹಾಕೋದು, ಇಷ್ಟೇ ಮಾಡ್ತಾರೆ. ಆ ಗಾಡಿನೇನು ಯೂಸ್ ಮಾಡ್ಕೊಳಲ್ಲ ಕರೆಕ್ಟ್ ಆಗಿ ಗಾಡಿ ತಗೊಂಡಿರೋದನ್ನ, ಇಲ್ಲ ಕರೆಕ್ಟ್ ಆಗಿ ದುಡ್ಡು ಬಂದಿದ್ದನ್ನ ಎಲ್ಲಾರು ಸೇವಿಂಗ್ ಮಾಡೋಣ ಅದು ಮಾಡಲ್ಲ, ಇಲ್ಲ ಹೆಲ್ದಿ ಊಟ ತಿಂತಾರೆ ಅದು ತಿನ್ನಲ್ಲ, ಯಾವ್ದೋ ಒಂದು ಜಂಕ್ ಫುಡ್ ತಿನ್ಕೊಂಡು ಅವ್ರ ಹೆಲ್ತ್ನ ಅವರೇ ಹಾಳು ಮಾಡ್ಕೊಂಡು ಅವ್ರ ದುಡ್ಡಲ್ಲಿ ಶೋಕಿಗೋಸ್ಕರ ಜೀವನ ಮಾಡ್ತಿರಂಗೈತೆ ಅವ್ರದ್ದೆಲ್ಲ. ಅದು ನಿಜ. ಈಗ ನೋಡಿದ್ಯಾ ರೀಸೆಂಟಾಗಿ, ಈಗ ಕೆಲವೊಂದು ಟೂರ್ಸ್ ಆಯಿತು. ದಿಲ್ಜಿತ್ ದೋಸಾಂಜ್ ಅಂತ ಗೊತ್ತಾ, ಪಂಜಾಬಿ ಸಿಂಗರ್, ಆಯಿತಾ. ಟೂರ್ಸ್ ಆಯಿತು ಆಲ್ ಓವರ್ ಇಂಡಿಯಾ, ಆಯಿತಾ. ಕೋಲ್ಡ್ ಪ್ಲೇದು ಆಯಿತು. ಟಿಕೆಟ್ ಪ್ರೈಸ್, ಕಾನ್ಸರ್ಟ್ ಟಿಕೆಟ್ ಪ್ರೈಸಸ್ ಎಷ್ಟಿರ್ಬೇಕು ಗೆಸ್ ಮಾಡು. ಗೊತ್ತಿಲ್ಲ ನಮ್ಗೆ. 60,000 ಏನೋ. 60,000ದಿಂದ 1,00,000 ತನಕ ಇತ್ತು, ಆಯಿತಾ. ಯೋಚನೆ ಮಾಡು, ಜನ ಅದಕ್ಕೆ ಟಿಕೆಟ್ ದುಡ್ಡು ಕೊಟ್ಟು ಹೋಗಿ ಕೇಳಿದ್ದಾರೆ, ಕಾನ್ಸರ್ಟ್ ಅಟೆಂಡ್ ಮಾಡಿದ್ದಾರೆ. ನಾವ್ ಆಮೇಲೆ ಯೂಟ್ಯೂಬ್ ಅಲ್ಲಿ ಬರುತ್ತಪ್ಪ, ನಾವೇ ಕೇಳ್ಕೊತೀವಿ. ಇಲ್ಲ ಅಲ್ಲ, ಒರಿಜಿನಲ್ ಸಾಂಗ್ ನ ಒಂದು ಇದು ನಮ್ ಮನೇಲೆ ವೂಫರ್ ಸಿಸ್ಟಮ್ ಇರೋಂಥದ್ದು ಹಾಕಿದ್ರೆ ಅಲ್ಲೇ ಎಂಜಾಯ್ ನಮ್ದೇ ಕಾನ್ಸರ್ಟ್ ಆಯ್ತಪ್ಪ ಮನೇಲಿ. ಇದು ನಾನು ಅದಕ್ಕೆ ಹೇಳ್ತಿದ್ದೇನೆ, ಇದು ಮಿಲೇನಿಯಲ್ಸ್ ಥಿಂಕಿಂಗ್, ಆಯ್ತಾ. ನನ್ಗೆ 60,000 ಕೊಟ್ರೆ ನಾನು ಸೋನಿದು 5.1 ಸರೌಂಡ್ ಸಿಸ್ಟಮ್ ತಗೊಂಬಂದು ಹಾಕೊಂಡು ಕೇಳ್ತಿದ್ದೆ, ಆಯ್ತಾ. ಲೈಫ್ ಟೈಮ್ ಕೇಳ್ಬೋದು ಅದೇ 60,000. ನಮ್ಮ ಮೆಂಟಾಲಿಟಿ ಹಂಗಿದೆ. ಅಲ್ಲ, ಅವ್ರದ್ದು ಅಲ್ಲಿ ಹೋಗಿ ಕಾನ್ಸರ್ಟ್ ಅಟೆಂಡ್ ಮಾಡಿ ಅಷ್ಟು ದುಡ್ಡು ಕೊಟ್ಟು ನೋಡ್ತಾರೆ. ಒಬ್ರು ಯಾರ್ದು ವಿಡಿಯೋ ಫೇಮಸ್ ಆಗಿತ್ತು, ಒಬ್ಳು ಯಾರು ಹುಡುಗಿ ಅಳ್ತಾ ಇದ್ದಾಳೆ ಅವ್ನ ಹಾಡು. ನಾನಂದೆ ಮ್ಯೂಸಿಕ್ ಅಲ್ಲಿ ಪವರ್ ಇದೆ, ನಾನು ಒಪ್ತೀನಿ, ಆಯ್ತಾ. ಆದ್ರೆ ಅಲ್ಲಿ ಕಾನ್ಸರ್ಟ್ ಅಲ್ಲಿ ಲಿಪ್ಸಿಂಗ್ ಮಾಡ್ತಿದಾರೋ ನಿಜವಾಗೂ ಆಡ್ತಿದಾರೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ಒಂದಿದೆ ಪ್ರಾಬ್ಲಮ್. ಕಾನ್ಸರ್ಟ್ ಅಲ್ಲಿ ರಿಯಲ್ ಆಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, ಲಿಪ್ಸಿಂಗು ಆಗುತ್ತೆ. ಅಷ್ಟು ದುಡ್ಡು ಕೊಟ್ಟು ಅಲ್ಲಿ ಹೋಗಿ ಕೇಳಿ, ಅದು 10 ಜನರಿಗೆ ಬಡ್ದಾಡ್ತಾ ಅವ್ರು ನಿನ್ಗೆ ಹೊಡಿತಿರ್ತಾರೆ, ನಿನ್ಗೆ ಜಿಗ್ದಾಡ್ತಿರ್ತಾರೆ, ಅದ್ರಲ್ಲಿ ನೀನು ಹಾಡು ಕೇಳ್ತೀಯ, ಆಯ್ತಾ. ಸೊ ಅಂಥದ್ರಲ್ಲಿ ಹೋಗಿ ಕೊಡೋ ವ್ಯಾಲ್ಯೂ ಇದೆಯಾ? ಹೋಗ್ಲಿ 1,000 2,000 ಇದೆಯಾ, ಕೊಡು, ಪರವಾಗಿಲ್ಲ, ಹೋಗ್ಲಿ ಬಿಡು ಅಂತೇನೋ ಒಂದು ಇರುತ್ತೆ. 15,000 20,000 30,000 60,000 ಮತ್ತು ಅದು ಹೋಗಲಿ. ಕೋಲ್ಡ್ ಪ್ಲೇದು ರೀಸೆಂಟಾಗಿ ಕೇಳಿದ್ರು, ಯಾರೋ ನೋಡಿ ತೋರಿಸ್ತಿದ್ರು. ಸಿಂಗರ್ಸ್ ಹೆಸರು ಹೇಳಪ್ಪ, ನೀನು ಟಿಕೆಟ್ ತೊಗೊಂಡಿದ್ದೆ, ವೆರಿ ಎಕ್ಸೈಟೆಡ್ ಅಂತ ಹೇಳ್ತಾರೆ. ಆ ಸಿಂಗರ್ಸ್ ಹೆಸರು ಹೇಳು, ಇಲ್ಲ ಅವ್ರದ್ದು ಸಾಂಗ್ಸ್ ಹೇಳು ಅಂದ್ರೆ ಒಬ್ರಿಗೂ ಗೊತ್ತಿಲ್ಲ. ನೆಟ್ ಅಂದರೆ ಬರೀ ನೀನು ಹೇಳಿದಲ್ಲ ಆಗಲೇ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಅಲ್ಲಿ ತೋರಿಸ್ಕೊಳಕ್ಕಷ್ಟೇ, ನಾನು ಇಲ್ಲಿ ಹೋಗಿದ್ದೆ ಸ್ಟೇಟಸ್. ಈಗಿನ ಜನ್ರೇಷನಲ್ಲಿ ಏನಾಗ್ತಿದೆ ಅಂದರೆ, ನಿನ್ನ ಹತ್ರ ವಿಡಿಯೋ ಇದೆ, ಫೋಟೋ ಇದೆ ಅಂದರೆ ನೀನು ಅಲ್ಲಿಗೆ ಹೋಗಿದ್ಯಾ, ಆಯಿತಾ. ವಿಡಿಯೋ ಇಲ್ಲ, ಫೋಟೋ ಇಲ್ಲ ಅಂದರೆ ನೀನು ಹೋಗೇ ಇಲ್ಲ, ಆಯಿತಾ. ಸೊ ಆ ಲೆವೆಲ್ ಮೆಂಟಾಲಿಟಿ ಸ್ಟಾರ್ಟ್ ಆಗಿದೆ. ನೀನು ಫ್ಯಾನೇ ಇರು ದಿಲ್ಜಿತ್, ಅಲ್ಲಿ ಹೋಗಿ ಏನಾದರೂ ಹೋಗಿ ಬಂದು ವಿಡಿಯೋ ಮಾಡಿರಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್, ಅದಕ್ಕೋನರೇ ನೀನು ಹೋಗೇ ಇಲ್ಲ ಅಂತ, ಆಯಿತಾ. ಅದರಲ್ಲಿ ಮಧ್ಯದಲ್ಲಿ ಒಂದು ಹೊಸ ಬಿಸ್ನೆಸ್ ಸುದ್ದಿ ಬಂತು. ಈಗ ನಿನ್ಗೆ ಇಂಥ ಕಾನ್ಸರ್ಟೆಲ್ಲ ಹೋಗಿ ಖರ್ಚು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಅವ್ರು ಪರ್ ಫೋಟೋ ಚಾರ್ಜ್ ಮಾಡ್ತಾರೆ, ಅಲ್ಲಿ ಹೋಗೋರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನಿನಗೆ ಫೋಟೋ ವೀಡಿಯೋಸ್ ಬೇಕಾ, ಅವ್ರು ನಿಂಗೆ ಸೇಲ್ ಮಾಡ್ತಾರೆ, ನೀ ಅದನ್ನು ಪೋಸ್ಟ್ ಮಾಡ್ಕೋಬೋದು. ಕಾನ್ಸರ್ಟ್ಗೆ 60,000 ಕೊಡೋಕ್ಕಿಂತ ಇವರಿಗೆ ಒಂದು 2-3 ಸಾವಿರ ಕೊಡೋದು ಸಿಸ್ಟಮ್ ಹಂಗೆ. ಸೊ ಜನ್ಜಿ ಪೂರ್ತಿ ಏನು ನಡೀತಿರೋದೇನೆಂದರೆ ಶೋಕಿ ಜೀವನ ನಡೀತಿದೆ ಈಗಿನ ಬೇಸಿಕಲಿ, ಆಯಿತಾ. ಹೌದು.
ಇನ್ ಶೋಕಿ ಅನ್ನೋದ್ಕಿಂತ ಅವ್ರ ಬದುಕೋ ಬದಲು ಬೇರೆಯವ್ರಿಗೋಸ್ಕರ ಬದುಕ್ತವ್ರೆ ಅನ್ಸ್ತಿತ್ತು. ಕರೆಕ್ಟ್. ಏನ್ ಮತ್ತು ತೋರ್ಸ್ಕೊಬೇಕು ಲೈಫ್ ಸ್ಟೈಲ್ ನ. ನನ್ಗಾಗಿರೋ ಎಕ್ಸ್ಪೀರಿಯನ್ಸು ಕಾಲೇಜಲ್ಲಿ ಇದ್ದಾಗೆಲ್ಲ ನಾವು ಮಾಡ್ತಿದ್ವಿ. ಅವಾಗ ಅಷ್ಟು ನಾಲೆಜ್ ಇರ್ಲಿಲ್ಲ. ಸುಮ್ನೆ ಎಲ್ಲೋದ್ರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫುಲ್ ಆಕ್ಟಿವ್ ಇರ್ತಿದೆ, ಎಲ್ಲೋದ್ರು ಅದಾದ್ಮೇಲೆ ಹೆಂಗಾಯ್ತು ಅಂತಂದ್ರೆ, ಇನ್ಸ್ಟಾಗ್ರಾಮ್ ಈ ಸೋಷಿಯಲ್ ಮೀಡಿಯಾ ಇವಾಗ ಯೂಸ್ ಮಾಡ್ತೀನಿ, ಬಟ್ ಅಷ್ಟು ಪೋಸ್ಟ್ ಮಾಡೋದು ಇದೆಲ್ಲ ಹಾಕೋದು ಜಾಸ್ತಿ ಹಾಕಲ್ಲ. ಅವಾಗ ಹೆಂಗಾಗ್ತಿದೆ, ಈಗ ಫ್ರೆಂಡ್ ಸಿಕ್ಕಿದ್ರೆ ಮಾತಾಡ್ಸೋ ವೇ ಆಗಿರ್ಲಿ, ಅವ್ರು ಟ್ರೀಟ್ ಮಾಡೋದೆಲ್ಲ ಫುಲ್ ಚೇಂಜ್ ಆಗಿತ್ತು ನನ್ಗಾಗಿರೋ ಎಕ್ಸ್ಪೀರಿಯನ್ಸು. ಸೊ ಅದಕ್ಕೋಸ್ಕರ ಅವಾಗ ಅನ್ನಿಸ್ತು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸ್ಕೊಳ್ಳೋದಕ್ಕಿಂತ ನಮ್ಮನ್ನ ನಾವು ಬೆಟರ್ ಮಾಡ್ಕೊಂಡು ಬದುಕಿದ್ರೆ ಲೈಫ್ ಚೆನ್ನಾಗಿರ್ತೈತೆ ಅಂತ ಅನ್ಬಿಟ್ಟು. ಅದಂತೂ ಹಂಗೆ ಅದೇನೆ. ಅದಂತೂ ಅರ್ಹತೆ ಇದ್ರೆ ಮಾಡ್ರಪ್ಪ ಯಾರಾದ್ರೂ. 60,000 ರೂಪಾಯಿ ನಾನು ಖರ್ಚು ಮಾಡ್ತಿದ್ದೀನಿ ಅಂದ್ರೆ ನನ್ನ ಹತ್ರ 1.5 ಲಕ್ಷ ಸ್ಟಾಕ್ ಇದೆಯಾ, ಅದ್ರ ಡಬಲ್ ಅಷ್ಟು ನನ್ನ ಕೆಪಾಸಿಟಿ ಇದೆಯಾ, ಮಾಡಿ. ಯಾರು ಬೇಡ ಅಂದವ್ರು? ಇದ್ದವ್ರು ಮಾಡಿ. ನೀವ್ ಮಾಡದೆ ಇನ್ ಯಾರು ಮಾಡ್ತಾರೆ? ಇಲ್ಲದವ್ರು ಶೋಕಿಗೆ ಯಾರನ್ನೋ ಇಂಪ್ರೆಸ್ ಮಾಡಕ್ ಮಾಡ್ತೀವಿ ಅಂದ್ರೆ ಜೀವನ ಹಾಳು ಮಾಡ್ಕೋತಿದೀರ ಅಷ್ಟೇ ನಾನು ಹೇಳ್ತಿರೋದು. ನಿಮ್ಮಿಂದ ನೀವು ಇನ್ನೊಬ್ರಿಗೆ ನಾನು ಇಂಥದ್ದೊಂದು ಇದ್ ತಗೊಂಡಿದೀನಿ, ಇಂಥದ್ದೊಂದು ಮಾಡಿದೀನಿ ಅಂತ ಶೋಕಿ ಮಾಡ್ಕೊಂಡ್ರೆ ನಿಮ್ಗೆ ಯಾರಿಗೇನು ಅವಾರ್ಡ್ ಕೊಡಲ್ಲ. ಓ ಇವ್ನ್ ಮಾಡಿದಾನೆ ಅಂತಾರೆ, 2 ದಿನ ನೋಡ್ತಾರೆ, ಮರೀತಾರೆ ಅಷ್ಟೇನೆ. ಅದರಿಂದ ನೀವು ಇನ್ನೂ 2 ಸ್ಟೆಪ್ ಕೆಳಗಡೆನೆ ಬಂದಿರ್ತೀರ, ಯಾಕಂದ್ರೆ ಅಷ್ಟು ದುಡ್ಡು ಕಳ್ಕೊಂಡಿರ್ತೀರ ಅಲ್ಲಿ. ಸೊ ಅದ್ರ ಬದಲು ಯು ಬಿಲ್ಡ್ ಫ್ರಮ್, ಏನಪ್ಪಾ ಈ ಪಾಯ ಹಾಕೋದಂತಾರಲ್ಲ, ಅಲ್ಲಿಂದ ಬನ್ನಿ ನೀಟಾಗಿ. ಆಮೇಲೆ ಒಂದು ಸುಂದರವಾದ ಮನೆ ಆಗಿ. ಅದು ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಈ ಪ್ಲೇವುಡ್ ಅಲ್ಲಿ ಮನೆ ಹಾಕ್ಬಿಟ್ಟು ತೋರ್ಸ್ಕೊತೀನಿ ಫಸ್ಟ್ ನಾನ್ ಸೂಪರು, ಆಮೇಲೆ ಗಾಳಿ ಬಿರುಗಾಳಿ ಬಂದ್ರೆ ದವಾಕೊಂಡ್ಬಿಟ್ಟು ಮುಚ್ಕೊಂಡು ಹೋಗ್ತೀರಾ. ಆ ತರ ಆಗ್ಬೇಡಿ. ಕೆರಿಯರ್ ಚೆನ್ನಾಗಿ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಚೆನ್ನಾಗಿ ಬರ್ಲಿ, ಆಮೇಲೆ ಶೋಕಿ ಮಾಡೋದಂತೂ ಇದ್ದೇ ಇರುತ್ತೆ. ಅದು ಮಾಡಿ ಬಂದ್ಮೇಲೆ ಮಾಡಿ ಅಷ್ಟೇನೆ. ಅದಂತೂ ನಿಜ. ಆದರೆ ಮೇನ್ ರೀಸನ್ ಇಷ್ಟು ಉಡಾಯಿಸೋ ಲೆವೆಲ್ಗೆ ಜನ ಯಾಕೆ ಬಂದರು ಅಂದರೆ, ಹೇಳಿದ್ನಲ್ಲ, ಬೈ ನೋ ಪೇ ಲೆಟರ್ ಕ್ರೆಡಿಟ್ ಕಾರ್ಡ್ ಆಯಿತಾ. 10 ವರ್ಷ ಹಿಂದೆ ಅಷ್ಟು ಪ್ರೆನೆಟ್ರೇಷನ್ ಇರಲಿಲ್ಲ ಆಯಿತಾ. ಎಲ್ಲ ಎಲ್ಲಿ ಯಾರು ಹೋದ್ರು 2-3 ಇಟ್ಕೊಂಡು ಅಡ್ಡಾಡ್ತವ್ರೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ ಕೆಲವರು, ಕ್ರೆಡಿಟ್ ಕಾರ್ಡ್ ಅಲ್ಲೆಲ್ಲ ಯೂಸ್ ಮಾಡ್ಬಿಟ್ಟಿರ್ತಾರೆ. ಅವ್ರ ಮಂತ್ಲಿ ಸ್ಯಾಲರಿ ಬರುತ್ತಲ್ಲ ಮಂತ್ ಎಂಡ್ ಅಲ್ಲಿ, ಆ ಸ್ಯಾಲರಿ ಸಾಕಾಗಲ್ಲ ಅವ್ರ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಕ್ಕೆ. ಇದಾರೆ ನಮ್ ಗ್ರೂಪ್ ಅಲ್ಲೇ ಇದಾರೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಫುಲ್ ಇರುತ್ತೆ. ತಿಂಗಳಾಗ್ತಿದ್ದಂಗೆನೆ ಅವ್ರ ಸ್ಯಾಲ್ರಿ ಬಂದಿದ್ದು ಕ್ರೆಡಿಟ್ ಕಾರ್ಡ್ ದುಡ್ಡೆಲ್ಲ ಕಟ್ಟಿ, ಇನ್ ನೆಕ್ಸ್ಟ್ 1 ತಿಂಗಳು ಖರ್ಚಿಗೆ ತೆಗಿಬೇಕಲ್ಲ, ಇನ್ನೊಬ್ರ ಹತ್ರ ಈಸ್ಕೊಳ್ಳೋದು ಮತ್ತೆ. ಅವಾಗ ಆ ತಿಂಗಳಿಗೆ ತೆಗಿಯೋದು, ಈ ನೆಕ್ಸ್ಟ್ ಮಂತ್ ಬಂತ ಅವ್ನ್ ಸ್ವಲ್ಪ ಕೊಡೋದು, ಇಲ್ಲಿ ಸ್ವಲ್ಪ ಕೊಡೋದು, ಬರೀ ಆ ಕಡೆ ಈ ಕಡೆ ಆ ಕಡೆ ಟ್ರಾನ್ಸಾಕ್ಷನ್ ಅಲ್ಲಿ ನಡೀತಿರುತ್ತೆ ಅವ್ರದ್ದು. ನಮ್ ಫ್ರೆಂಡೇ ಒಬ್ಬ ಇದ್ದಾನೆ, ಅವ್ನ್ ಕೆಲ್ಸಕ್ಕೆ ಹೋಗ್ತಿದ್ದ, ಕ್ರೆಡಿಟ್ ಕಾರ್ಡ್ ತಗೊಂಡ ಯೂಸ್ ಮಾಡಿದ. ಕ್ರೆಡಿಟ್ ಕಾರ್ಡ್ ಫುಲ್ ಎಷ್ಟು ಲಿಮಿಟ್ ಆಯ್ತು ಅಷ್ಟು ಯೂಸ್ ಮಾಡ್ಬಿಟ್ಟಿದ್ದಾನೆ. ಇವಾಗ ಕೆಲ್ಸಕ್ಕೆ ಹೋಗ್ತಿಲ್ಲ, ಕೆಲ್ಸ ಬಿಟ್ಬಿಟ್ಟಿದ್ದಾನೆ. ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಬೇಕಲ್ವಾ, ಏನ್ ಮಾಡ್ತಾನೆ ಗೊತ್ತಾ, ಮಂತ್ಲಿ ಎಲ್ಲಾ ಫ್ರೆಂಡ್ಸ್ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಳ್ತಾನೆ, ಸಾಲ ಬಿಲ್ ಕಟ್ತಾನೆ. ಅದಾದ್ಮೇಲೆ ಅದೇ ಕ್ರೆಡಿಟ್ ಕಾರ್ಡ್ ಇಂದ ರೆಂಟ್ ಪೇ ಮಾಡಕ್ ಹೋಗ್ತಾನೆ. ಅವನ ಅಕೌಂಟ್ಗೆ ದುಡ್ಡು ಬರುತ್ತಾ, ಎಲ್ಲಾರ್ಗು ವಾಪಸ್ ಕಳ್ಸು. ತಿರ್ಗಾ ಅಷ್ಟೇ ಆಗುತ್ತೆ. ತಿರ್ಗಾ ನೆಕ್ಸ್ಟ್ ಮಂತ್ ಬಿಲ್ ಡೇಟ್ ಬಂತ, ಎಲ್ಲಾರ ಹತ್ರ ಇಸ್ಕೊಳ್ತಾನೆ, ಬಿಲ್ ಕಟ್ತಾನೆ, ಹಿಂಗೆ ಮಾಡ್ಕೊಂಡಿದ್ದಾನೆ. ಏನಪ್ಪಾ ಅವನು ಇನ್ಫೈನೈಟ್ ಲೂಪ್ ಅಲ್ಲಿ ಬದುಕ್ತಿದ್ದಾನೆ. ಈಗ ಅದಕ್ಕೆ ಏನು ಕಲಿಸಿದ್ದಾರೆ ಅಂದರೆ, ಕ್ರೆಡಿಟ್ ಕಾರ್ಡು ಈ ಸಿಸ್ಟಮ್ದ ಬಂದಿರೋದೇನೆಂದರೆ, ಹಾಸಿಗೆ ಎಷ್ಟಿದೆಯೋ ಗೊತ್ತಿಲ್ಲ, ಕಾಲು ಮಾತ್ರ ಬೆಜ್ಜನ್ ಚಾಚ್ ಅನ್ನೋದು ಕಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ಪ್ರಾಬ್ಲಮ್ ಆಗ್ತಿರೋದೇನೆಂದರೆ, ಸೇವಿಂಗ್ಸ್ ಅನ್ನೋದು ಝೀರೋ. ನಾವೆಲ್ಲ ಬೈಕ್ ತೊಗೋಬೇಕಂದ್ರೆ 3 ವರ್ಷ ವೇಟ್ ಮಾಡಿದ್ದೀವಿ. ಯಾಕೆ? ಲೋನ್ ಮಾಡಿ ತೊಗೊಳಕ್ಕೆ ಬರ್ತಿತ್ತು ನಮಗೆ ಇಮಿಡಿಯೇಟ್ಲಿ ಕೊಟ್ಬಿಡ್ತಿದ್ರು. ಆದರೆ 3 ವರ್ಷ ವೇಟ್ ಮಾಡಿದ್ವಿ. ಯಾಕೆ? ಡೈರೆಕ್ಟು ದುಡ್ಡು ಕೊಟ್ಟು ಗಾಡಿ ತೊಗೊಂಡಿದ್ದು. ಲೋನ್ ಮೇಲೆ ಬೇಡ, ಜೀವನನೇ ಬೇಡ, ಲೋನ್ ಜೀವನನೇ ಬೇಡ ಅಂತ ಡಿಸೈಡ್ ಮಾಡಿದ್ದು ನಾವು. ಸೊ ಈಗಿನ ಜನ ಯುಟಿಲೈಸ್ ಮಾಡಿ, ಬೇಡ ಅನ್ನಲ್ಲ, ಗಾಡಿ ಬೇಕಾ ತೊಗೊಳ್ಳಿ, 400cc ತೊಗೊಳ್ಳಿ, ಆದರೆ ಯೋಚನೆ ಮಾಡಿ ನೀವು ನಿಜವಾಗ್ಲೂ ನೀವು ಯೂಸ್ ಮಾಡ್ತೀರಾ ಅಂತ. ಅಷ್ಟೇ ಇರೋದು ಕ್ವಶನ್ ನೀವು ಮಾಡಬೇಕಾಗಿರೋದು. ಪ್ಲಸ್ ಈ ಸುಡುಗಾಡಿ ಈಗ 5 ನಿಮಿಷದಲ್ಲಿ ಡೆಲಿವರಿ ಮಾಡ್ತೀನಿ, 10 ನಿಮಿಷದಲ್ಲಿ ಮಾಡ್ತೀನಿ ಅಂತಾರೆ. ಹಿಂಗೆ ಕೂತಿರ್ತೀವಿ, ಯಾರಿಗೊಬ್ಬನ ಐಫೋನ್ ತೊಗೋಬೇಕು ಅನ್ನಿಸ್ತಾ, ತೊಗೊಂಬಿಟ್ಟ ಅಂದರೆ 5 ನಿಮಿಷದಲ್ಲಿ. ಆಮೇಲೆ ಅನ್ಕೊಳ್ತಿರ್ತಾನೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಬೇಕಾರೆ ತಗೋಬಾರ್ದಿತ್ತು ಅಂತ. ತಗೊಳಕ್ 5 ನಿಮಿಷ ಆಯ್ತು, ಕಟ್ಟಕ್ ಜೀವನ ಪೂರ್ತಿ ಕಷ್ಟ ಪಡ್ಬೇಕಾಯ್ತು. ಅಲ್ಲ, ನಮ್ಮ ಹುಡುಗ ಬಂದು ಕಟ್ತಿದ್ದಾನೆ, 2 ವರ್ಷ ಆಯ್ತು, ಇನ್ನೂ ಮುಗ್ದಿಲ್ಲ. ಅವನು ತಗೋಬೇಕಾಗಿದ್ದು ಬೈಕು ಆಯ್ತಾ. ಅವನು ದುಡ್ಡು ಇಟ್ಕೊಂಡು ಕೂತಿದ್ದು, ನಾನು ಬೈಕ್ ತಗೋತೀನಿ ಅಂತ. ಏನಾಯ್ತೋ ಗೊತ್ತಿಲ್ಲ, 3 ದಿನ ಇಟ್ಕೊಂಡು ಬಂದ್ಬಿಟ್ಟಿದ್ದಾನೆ. ಕೈಲಿ 14 Pro ಇದೆ,
14 Pro ಮ್ಯಾಕ್ಸ್ 14 ಪ್ರೋನ 14 Pro Max. ಕೈಯಲ್ಲಿ ಹಿಡ್ಕೊಂಬಂದು ಕೂತಿದ್ದೆ. ನಾ ಒಂದು ಇದು ಯಾವಾಗ ತಗೊಂಡೆ ನೀನು ಬೈಕ್ ಮತ್ತೆ ಹೆಂಗಂದ್ರೆ ಸೀರಿಯಸ್ ಆಗಿ ಒಂದು 4-5 ಬೈಕದ್ದು ಹುಡುಕ್ತಾ ಇದ್ದ. ಅದು ಜಾಸ್ತಿ ಆಯಿತು, 200cc ನೋಡ್ತಿದ್ದ, ಜಾಸ್ತಿ ಆಯಿತು ಅಂತ ಕೊನೆಗೆ 150cc ತಗೊಂಡಿದ್ದಾನೆ ಬೈಕು. ನಿಜಾಗ್ಲೂ ಹೇಳ್ಬೇಕಂದ್ರೆ ಅವ್ನ ಬೈಕ್ಗಿಂತ ಅವ್ನ ಫೋನೇ ಕಾಸ್ಟ್ಲಿ ಇದೆ. ಇನ್ನೂ EMI ಮುಗ್ದಿಲ್ಲ, 2 ವರ್ಷ ಪ್ಲಸ್ ಈ ಆಗಸ್ಟಿಗೆ 3 ವರ್ಷ ಇನ್ನು. ಹೇಳ್ತಿದ್ದೀನಲ್ಲ, ಕೈಲಿ ಒಂದು ಕ್ರೆಡಿಟ್ ಕಾರ್ಡ್ ಅನ್ನೋದು ಇತ್ತು ಅಂದ್ರೆ ಹೆಂಗೆ ನಾಶ ಮಾಡ್ಕೋಬೋದು ನಮ್ಮನೆ ಅದಕ್ಕೆ ಎಕ್ಸಾಂಪಲ್. ಇರೋರು ಕರೆಕ್ಟಾಗಿ ಕೆಲವ್ರು ಯೂಸ್ ಮಾಡ್ತಾರೆ, ಬಟ್ ಹೆಂಗ್ ಯೂಸ್ ಮಾಡಬೇಕು ನಮ್ಮ ಕಂಟ್ರೋಲ್. ಯಾವ್ದು ಬೆನಿಫಿಟ್ಸ್ ಐತೆ ಪರ್ಚೇಸ್ ಮಾಡಬೇಕು, ನೆಸೆಸಿಟಿ ಇರೋದು ಪರ್ಚೇಸ್ ಮಾಡಬೇಕು, ಸುಮ್ಮನೆ ಇಲ್ದೇ ಇರೋದೆಲ್ಲ ಪರ್ಚೇಸ್ ಮಾಡಬಾರ್ದು. ಏನಿಲ್ಲ ನೋಡಿ, ಬೆಸ್ಟ್ ಯೂಸ್ ಕೇಸ್ ಏನಂದರೆ ನಿಮ್ಗೆ ಬೇಕಾ ಅನ್ನೋದು ಡಿಸೈಡ್ ಮಾಡಿ. ಲಕ್ಸುರಿ ಐಟಮ್ ಇದೆಯಾ ಟ್ರೈ ಮಾಡಿ, ದುಡ್ಡು ಕೂಡಿಟ್ಟು ತೊಗೊಳಕ್ಕೆ ಮಾಡಿ, ಆಯಿತಾ? ಉಜ್ಬೇಡಿ, ಲಕ್ಸುರಿ ಐಟಮ್ ಮೇಲೆ ಉಜ್ಬೇಡಿ ಕ್ರೆಡಿಟ್ ಕಾರ್ಡ್. ನಿಜವಾಗ್ಲೂ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಆ ದುಡ್ಡು ಕೂಡಿಡ್ತೀರಲ್ಲ ಅವಾಗ ವ್ಯಾಲ್ಯೂ ಗೊತ್ತಾಗತ್ತೆ. 6 ತಿಂಗಳು 8 ತಿಂಗಳು 1 ವರ್ಷನೋ 2 ವರ್ಷ ತೊಗೊಂಡು ದುಡ್ಡು ಕೂಡಿಡ್ತಿರ್ತಾನೆ, ಅವಾಗ ಅದು ದುಡ್ಡಿಗೆ ವ್ಯಾಲ್ಯೂ ಸಿಗುತ್ತೆ. ಕ್ರೆಡಿಟ್ ಕಾರ್ಡಲ್ಲಿ ಉಜ್ತಿರಲ್ಲ ಅದು ವ್ಯಾಲ್ಯೂ ಆವಾಗ ಗೊತ್ತಾಗಲ್ಲ. 2 ವರ್ಷ ಆದರೂ EMI ಮುಗಿಯಲ್ಲ ಅಲ್ಲ, ಆವಾಗ ಗೊತ್ತಾಗಿರುತ್ತೆ. 2 ವರ್ಷ ಆವಾಗ ಉರಿತಾ ಇರುತ್ತೆ. ಇದು ಕೂಡಿಡಿ, ಆವಾಗ ಗೊತ್ತಾಗುತ್ತೆ ತಗೋಬೇಕಾ ತಗೋಬೇಡವಾ ಅನ್ನೋದೊಂದು ಇದಿದೆಯಲ್ಲ ಗೊತ್ತಾ. ಅದಕ್ಕೆ ಹೇಳ್ತಾರೆ, ಈಗ ಏನು ಹೇಳ್ತಾರೆ ಗೊತ್ತಾ, ಡಿಜಿಟಲ್ ಆಗಿರೋದ್ರಿಂದ ತಲೆನೋವು ಏನಾಗಿದೆ, ಮುಂಚೆ ಜೇಬಿಂದ ದುಡ್ಡು ತೆಗೆದು ಕೊಡ್ತಿದ್ವಿ, ದುಡ್ಡು ಕೊಡ್ತಾ ಇದೀವಿ ಒಂದು ಫೀಲ್ ಬರ್ತಿತ್ತು, ಹೋಗ್ತಾ ಇದೆ ನಂದು ಅಂತ. ಈಗ ಡಿಜಿಟಲ್ ಹಿಂಗೆ ಸ್ಕ್ಯಾನ್ ಮಾಡ್ತೀನಿ, ಪೇ ಮಾಡ್ತೀನಿ, ಕ್ರೆಡಿಟ್ ಕಾರ್ಡ್ ಉಜ್ತೀನಿ, ಹೋಗ್ಬಿಡುತ್ತೆ. ಸೊ ಗೊತ್ತೇ ಆಗಲ್ಲ ಎಷ್ಟು ಖರ್ಚು ಮಾಡಿದ್ರೂ ಗೊತ್ತೇ ಆಗಲ್ಲ. ಇಲ್ಲಾಂದ್ರೆ ನನಗೆ ಗೊತ್ತು, ನಮ್ಮದು 2012 ನಾವು ನಮ್ದು ಕಾರ್ ತೊಗೊಂಡಿತ್ತು ಆಲ್ಟೋಗ, ಅದಕ್ಕೆ ದುಡ್ಡು ಇದೆಯಲ್ಲ ಪೂರ್ತಿ ಕ್ಯಾಶ್ ಕೊಟ್ಟಿದ್ದೀವಿ ನಾವು, ಆಯಿತಾ? ಎಣಿಸಿ ಆವಾಗ ಹತ್ತತ್ರ 4 ಲಕ್ಷ ಆಯಿತು. ಎಣಿಸಿ ಕೊಟ್ಟಿದ್ದೀನಿ. ಸೊ ಗೊತ್ತಿದೆ ನನ್ನ ತಲೆ ತನಕ ಇನ್ನೂ ತನಕ ಇದು, ಓಕೆ ಅಷ್ಟು ಕೊಟ್ಟಿದ್ದೆ ನಾನು ಅಂತ. ಸೊ ಈಗೇನು ಹಿಂಗೆ ಅಡ್ಡಾಡ್ತಿರ್ತೀವಿ, ಸ್ಕ್ಯಾನ್ ಮಾಡ್ತೀವಿ, 3 ಲಕ್ಷ ಹೋಗ್ಬಿಟ್ರೆ ಏನೋ ತೊಗೊಳಕ್ಕೆ ಹೋದ. ಈಗಿನ ಕಾರ್ ತೊಗೊಳಕೋದ್ರೆ UPI ಮಾಡಿಬಿಡಿ ಸರ್ ಅಂದ್ಬಿಡ್ತಾರೆ, ಅಡ್ವಾನ್ಸು. ಹೌದು, ಕತೆ ಮಾಡ ಎಷ್ಟು ಕ್ಯಾಶ್ ಯೂಸ್ ಮಾಡೋದು ಬೆಸ್ಟ್ ಅನ್ಸುತ್ತೆ ನಂಗೆ. ನಿಮ್ಮ ಕೈಲಿ ಹಿಡ್ತಾ ಇರಲಿಲ್ಲ ಅಂದ್ರೆ ಕ್ಯಾಶೇ ಬೆಟ್ಟು. ಮತ್ತೆ ಎಷ್ಟು ಜನ ಇಲ್ಲಿ ಟ್ರ್ಯಾಕ್ ಮಾಡ್ತೀರಾ ಎಕ್ಸ್ಪೆನ್ಸಸ್? ನೋಡೋಣ, ಹೇಳಿ ನೋಡೋಣ. ನಾನು ಮಾಡ್ತೀನಿ. ನಂದೇ ಒಂದು ಸಾಫ್ಟ್ವೇರ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಟ್ರ್ಯಾಕ್ ಮಾಡ್ತೀನಿ, ನಂದು ಬ್ಯಾಂಕ್ ಆ್ಯಪ್ ಇದೆಯಲ್ಲ ಅದರಲ್ಲೇ ಟ್ರ್ಯಾಕ್ ಮಾಡ್ತೀನಿ ನಾನು ಪೂರ್ತಿ. ಎಷ್ಟು ಹೋಗ್ತಿದೆ, ಏನಿದೆ, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಏನಿದೆ, ಎಕ್ಸೆಲ್ ಶೀಟಲ್ಲಿ ಬರುತ್ತೆ ಬೇಕಂದರೆ. ಅದು ನನಗೆ ಅದು ಕಾಣುತ್ತೆ, ಎಲ್ಲಿ ನಮ್ಮದು ಯೂಶುವಲ್ ಹೋಗ್ತಿದೆ, ಏನು ಹೋಗ್ತಿದೆ. ನನ್ನ ಬಫರ್ ಇಷ್ಟೇ ನಂದು ಎಕ್ಸ್ಪೆನ್ಸಸ್ ಅಂತ ಒಂದು ಲಿಮಿಟ್ ಇಟ್ಟಿದ್ದೀನಿ. ಅದಕ್ಕಿಂತ 5%ಗಿಂತ ಜಾಸ್ತಿ ಹೋದರೆ ಕೂತ್ಬಿಟ್ಟು ನೋಡ್ತೀನಿ, ಯಾಕೆ ಎಕ್ಸ್ಟ್ರಾ ಹೋಯಿತು, ಏನು ರೀಸನ್ ಇದೆ, ಯಾಕೆ ಹೋಗ್ತಾ ಇದೆ. ಯಾಕೆ ಗೊತ್ತಾ, ದೊಡ್ಡವ್ರು ಹೇಳಿದ್ದಾರೆ, ನಾವು ಗಳಿಸೋದು ಅಮೌಂಟ್ ನಿಜವಾದ ಅಮೌಂಟ್ ಅಲ್ಲ, ಏನು ಉಳಿಸ್ತೀವಲ್ಲ ಅದು ನಿಜವಾಗಿ ಗಳಿಸಿದ ಅಮೌಂಟು ಅಂತ. ನಿಮ್ಮ ಜೀವನದಲ್ಲಿ ಅದು ನೆನ್ಪಿಟ್ಕೊಳ್ಳಿ. ನಿಮ್ಮ ಅಕೌಂಟಲ್ಲಿ ಬೀಳುತ್ತಲ್ಲ ಅದು ನಿಜವಾದಲ್ಲ, ಆ ಖರ್ಚು ನೀನು ದಿನದೆಲ್ಲ ಖರ್ಚು ತೆಗೆದು ಕೊನೆಗೆ ಏನು ಉಳಿಯುತ್ತಲ್ಲ ಅದು ನೀನು ನಿಜವಾಗ್ಲೂ ಗಳಿಸಿದ್ದು ಅಂತ. ಫಾಲೋ ಮಾಡಿ ಇದನ್ನು.